ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಗೌರಿ ಗಣೇಶ ಹಬ್ಬ ಎರಡೂ ದಿನದ ವ್ಲಾಗ್ನು ನಾನು ಒಂದೇ ದಿನದಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಗೌರಿ ಗಣೇಶ ಹಬ್ಬಕ್ಕೆ ಅಂತಂದರೆ, ಗೌರಿ ಹಬ್ಬಕ್ಕೆ ಆ್ಯಸ್ ಇಟ್ ಈಸ್ ನಾವು ಒಬ್ಬಟ್ಟು ಅನ್ನ ರಸ ಮಾಡಿದ್ವಿ. ಆ್ಯಂಡ್ ಗಣೇಶ ಹಬ್ಬಕ್ಕೆ ಬಂದುಬಿಟ್ಟು ನಾವು ಕಡುಬು ಮಾಡಿದ್ವಿ. ಸೊ ಕಡುಬು ಹೆಂಗೆ ಮಾಡೋದು ಅನ್ನೋ ನಾನು ರೆಸಿಪಿ ತೋರಿಸಿದ್ದೀನಿ. ಕಡಲೆ ಬೀಜ, ಕಡಲೆಪಪ್ಪು, ಎಳ್ಳು, ಗಸಗಸೆ, ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನೀಟಾಗಿ ಪುಡಿ ಮಾಡ್ಕೋಬೇಕು. ಆ್ಯಂಡ್ ಅದಾಗಿದ್ದಾದಮೇಲೆ ಬೆಲ್ಲನ ನಾವು ಚೆನ್ನಾಗಿ ತುರುಬಿಟ್ಟು ಹಾಕಬೇಕು. ಆ್ಯಂಡ್ ಅದನ್ನೇನಾದರೂ ಕುಟ್ಬಿಟ್ಟು ಹಾಕಿದ್ರೆ ಅದು ಫುಲ್ ಉಂಟೆ ಇರುತ್ತೆ. ಸೊ ಅದು ಚೆನ್ನಾಗಿರಲ್ಲ. ಸೊ ನಾವೇನು ಮಾಡ್ತೀವಿ, ಇದನ್ನು ತುರುಬಿಟ್ಟು ನಾವು ಹಾಕ್ಕೋಬೇಕು. ಮತ್ತು ಬೆಲ್ಲ ಎಲ್ಲ ನೀಟಾಗಿ ತುರ್ಕೊಂಡಿದ್ದಾದಮೇಲೆ ನಾವು ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲೆಲ್ಲ ಫುಲ್ ಪುಡಿ ಇರುತ್ತೆ. ಸೊ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಏನೇನು ಹಾಕಿದ್ಯಾ ಅಜ್ಜಿ? ಮೆಂತೆ, ಪೇಪರು, ಅರಿಶಿನ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡೋ ಒಂದು ಸ್ಪೆಷಲ್ ಸ್ವೀಟ್ ಬಂದು ಕಡುಬು. ಸೊ ನಮ್ಮ ಮನೆಯಲ್ಲೂ ಆ್ಯಸ್ ಇಟ್ ಈಸ್ ಕಡುಬು ಮಾಡಿದ್ದೀವಿ. ಸೊ ನಾನು ಅದನ್ನು ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿಲ್ಲ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಾವು ಆಚೆಯಿಂದ ಗಣೇಶನ ತೊಗೊಂಡು ಬಂದಿಲ್ಲ. ಸೊ ಮನೆಯಲ್ಲೇ ನಾವು ಅರಿಶಿನ, ಗಂಧ ಮತ್ತು ಸ್ವಲ್ಪ ಮೈದಾನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗಣೇಶನ ಮಾಡಿದ್ವಿ. ನೀವು ನೋಡ್ಬೋದು ಔಟ್ಕಮ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವು ಆಚೆ ಹೊರಗಡೆಯಿಂದ ಏನು ತೊಗೊಬರೋಕ್ಕೆ ಹೋಗಲಿಲ್ಲ. ಗೌರಿ ಮತ್ತು ಗಣೇಶನ ನಾವು ಮನೆಯಲ್ಲೇ ಮಾಡ್ಕೊಂಡ್ವಿ. ಇವನ್ ನೀವು ಕೂಡ ಈ ಥರ ಟ್ರೈ ಮಾಡಿ. ಇದನ್ನು ನಾವು ಮಾಡಿಟ್ಟರೆ ಇನ್ನೂ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆ್ಯಂಡ್ ಇದು ನನಗೆ ತುಂಬಾ ಇಷ್ಟ. ಗಣೇಶ ಹಬ್ಬ ಟೈಮಲ್ಲಿ ಉತ್ತಿಗೆ ಹೋಗ್ಬಿಟ್ಟು ಬರ್ತೀವಿ ನಾವು. ಆಗ ನಾವು ಈ ಸ್ವೀಟ್ನ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಏನಿಲ್ಲ, ಚೇಪೆಕಾಯಿ, ಸೌತೆಕಾಯಿ ಆ್ಯಂಡ್ ಅಕ್ಕಿ, ಎಳ್ಳು, ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ ಅಷ್ಟೇ. ಆ್ಯಂಡ್ ನಾವು ಮನೇಲಿ ಕಡುಬುದು ಹೂರಣ ಎಲ್ಲ ನೆನ್ನೆ ಮಾಡಿಟ್ಕೊಂಡಿದ್ವಿ. ನಾರ್ಮಲ್ ಅಕ್ಕಿ ಇಟ್ಟು ಮುದ್ದೆ ತೊಳ್ಸ್ಕೊಂಡು ಇದರೊಳಗಡೆ ಆ ಪೌಡರ್ನ ಸ್ಟಫ್ ಮಾಡಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ತೀವಿ. ಸೊ ನಾನು ಸಂಜೆ ಏನಾದರೂ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಉಟ್ಕೊಂಡು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆದೆ. ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಏನೂ ಆಗಿರಲಿಲ್ಲ. ಆ್ಯಕ್ಚುಲಿ ಅವಾಗ ಫುಲ್ ಕೆಲಸನೇ ಸರಿ ಹೋಯಿತು. ಆ್ಯಂಡ್ ಅಟ್ಲೀಸ್ಟ್ ಈ ಹಬ್ಬಕ್ಕಾದರೂ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಆಗಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫೋಟೋಸ್ ಕೂಡ ಚೆನ್ನಾಗಿ ಬಂದಿದೆ ಆ್ಯಂಡ್ ವಿಡಿಯೋಸು ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಸಂಜೆ ನಾವು 6:30 ಆಗೋಯಿತು ರೆಡಿ ಆಗೋಷ್ಟರೊಳಗಡೆ. ಸೊ ಕತ್ಲು ಇತ್ತು. ಫೋಟೋಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನೂ ಒಂದು ಸ್ವಲ್ಪ ಪರವಾಗಿಲ್ಲ, ರೆಡಿ ಆಗಿಬಿಟ್ಟು ಹೋಗೋಷ್ಟರೊಳಗಡೆ ಲೇಟ್ ಆಯಿತು. ಆ್ಯಂಡ್ ವಿಡಿಯೋಸು ಅಷ್ಟೇ ಲೈಟ್ ನಾರ್ಮಲ್ ಕತ್ಲೆ ಆಗಿರೋದ್ರಿಂದ ನಮಗಷ್ಟು ವಿಡಿಯೋಸು ಫೋಟೋಸು ತೆಗಿಯೋದಕ್ಕಾಗಲಿಲ್ಲ. ಏನೋ ಇದರಲ್ಲಿ ನಾವು ಒಂದು ಸ್ವಲ್ಪ ಫೋಟೋಸ್ ಮತ್ತು ವಿಡಿಯೋಸ್ನ ತಗೊಂಡು ಒಂದು ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.
ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಮೇಕಪ್ ವೈಸ್ ಆಗಲಿ ಇಲ್ಲ ನನ್ನ ಕಾಸ್ಟ್ಯೂಮ್ ವೈಸ್ ಆಗಲಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಹಿಂಗೆ ಕಾಣ್ತಿದ್ದೀನಿ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತು ನೈಟ್ 10:30 ಆದಮೇಲೆ ಟೈಮ್ ನೋಡಿಕೊಂಡು ನಾವು ಗಣೇಶನ ವಿಸರ್ಜನೆ ಮಾಡಿದ್ವಿ. ಆ್ಯಂಡ್ ಎಲ್ಲ ಮುಗ್ದಿದ್ದಾದಮೇಲೆ ಮತ್ತು ಅದನ್ನು ವಿಸರ್ಜನೆ ಮಾಡೋ ಟೈಮಲ್ಲಿ ಪೂಜೆ ಮಾಡಿ ಆ್ಯಂಡ್ ಕೆಂಪು ಪನ್ನೀರಲ್ಲಿ ಆರತಿ ಮಾಡಿ ನಾವು ನಮ್ಮ ಮನೆ ಪಕ್ಕ ಇರೋ ಬಾವಿನಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ನನ್ನನ್ನು ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಕೀಪ್ ಲವಿಂಗ್. ಥ್ಯಾಂಕ್ ಯು ಆಲ್.